34 ದಿನಗಳಾದ ಮೇಲೆ ರೇಪ್ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾನೆ. ಫ್ಲೈಟ್ ಹತ್ತಿದ್ದಾನೆ ಅಂತ ಮಾಹಿತಿ. ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಇದೆಯಲ್ಲ, ಇದನ್ನು ಹತ್ತಿಕೊಂಡಿದ್ದಾನೆ ಅವನು ಅಂತ ಮಾಹಿತಿ ಇದೆ. ಜರ್ಮನಿಯ ಮ್ಯೂನಿಚ್ ಏರ್ಪೋರ್ಟ್ನಿಂದ ಹೊರಟಿದೆ ಫ್ಲೈಟ್. ಸ್ವಲ್ಪ ತಡವಾಗಿ ಹೊರಟಿತು ಅಂತ ಕಾಣುತ್ತೆ. ಒಂದು 30 ನಿಮಿಷ ತಡ ಆಗಿರಬೇಕು ಇವತ್ತು. ಲುಫ್ತಾನ್ಸಾ ಏರ್ಲೈನ್ಸ್ನ LH764 ಈ ಒಂದು ವಿಮಾನ ಸಂಖ್ಯೆ ಇದು. ಇದರಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾನೆ. ರೇಪ್ ಪ್ರಕರಣದ ಆರೋಪಿ ಇವನು. ಹಾಸನದ ಸಂಸದ ಬೇರೆ. ತಡರಾತ್ರಿ ಬೆಂಗಳೂರನ್ನು ಈ ವಿಮಾನ ತಲುಪ್ತಾ ಇದೆ. ಒಂದು 12:05 ಆ ಸಮಯಕ್ಕೆ ಇದು ಬರಬಹುದು ಅಂತ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಈ ವಿಮಾನ ಬಂದಿಳಿತಾ ಇದ್ದಂತೆಯೇ ಇವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ SIT ತಯಾರಿ ಮಾಡಿಕೊಂಡಿದೆ. ಟರ್ಮಿನಲ್ 2, ಟರ್ಮಿನಲ್ 1, ಟರ್ಮಿನಲ್ 2 ಅಂತ ಬಂದಾಗ ಟರ್ಮಿನಲ್ 2ನಲ್ಲಿ ಈ ಆರೋಪಿ ಬರ್ತಾ ಇದ್ದಾನೆ ಅಂತ ಮಾಹಿತಿ ಇದೆ. ಮೊದಲಿಗೆ ವಲಸೆ ವಿಭಾಗದ ಅಧಿಕಾರಿಗಳು ಇವನನ್ನು ವಶಕ್ಕೆ ಪಡ್ಕೊಳ್ತಾರೆ ಅಂತ ಮಾಹಿತಿ. ಅರೆಸ್ಟ್ ವಾರೆಂಟ್ ಇರುವ ಹಿನ್ನೆಲೆಯಲ್ಲಿ ಇವನನ್ನು ವಶಕ್ಕೆ ಪಡೆದುಕೊಳ್ಳಬಹುದು. ಮಧ್ಯರಾತ್ರಿ ಬೆಂಗಳೂರು ಏರ್ಪೋರ್ಟ್ನಲ್ಲಿಯೇ ಇವನನ್ನು ಬಂಧಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಬಂಧಿಸಿ ಇವನ ಆರೋಗ್ಯ ಹೇಗಿದೆ, ಏನು ಕಥೆ, ನಿನಗೇನು ಜ್ವರ ಇದೆಯಾ, ತಲೆನೋವಿದೆಯಾ, ಇವನು ಓಕೆನಾ, ಇವನು BP ಕಥೆ ಏನು, ಹೃದಯ ಬಡಿತದ ಕಥೆ ಏನು, ಒಂದಷ್ಟೆಲ್ಲ BP ಚೆಕ್ ಮಾಡಿಕೊಂಡೆಲ್ಲ ತಪಾಸಣೆ ಮಾಡಿಕೊಂಡು SIT ತಂಡ ಕರ್ಕೊಂಡು ಹೋಗಲಿದೆ. SITಗೆ ಇವನನ್ನು ಬಂಧಿಸುವುದಕ್ಕೆ ಇರತಕ್ಕಂಥ 4 ಮಾರ್ಗಗಳು ಅಂತ ನೋಡಿದ್ರೆ, ಪ್ಲಾನ್ 1 ಟರ್ಮಿನಲ್ 2 ಅಲ್ಲಿಗೆ ಬಂದ ತಕ್ಷಣ ಗೇಟ್ ಮುಖಾಂತರ ಆಚೆಗೆ ಬರ್ತಾನಲ್ಲ, ಹೊರಗಡೆ ಕರ್ಕೊಂಡು ಬರೋದು. ಪ್ಲಾನ್ 2 ಆಯ್ತಪ್ಪ ಅಲ್ಲಾಗಲಿಲ್ಲ, ಟರ್ಮಿನಲ್ 2ನ VIP ನಿರ್ಗಮನ ಗೇಟ್ ಇದೆಯಲ್ಲ, ಇದರ ಮುಖಾಂತರ ಕರ್ಕೊಂಡು ಬರೋದು ಇವನನ್ನು. ಪ್ಲಾನ್ 3 ಟರ್ಮಿನಲ್ 2ರ ಒಳಭಾಗದಿಂದ ಟರ್ಮಿನಲ್ 1ರ ಮೂಲಕವೂ ಕೂಡ ಕರ್ಕೊಂಡು ಬರೋದು. ಪ್ಲಾನ್ 4 ಟರ್ಮಿನಲ್ 1ರ ಬಳಿ ಇರತಕ್ಕಂಥ ಆಲ್ಫಾ ಗೇಟ್ನಿಂದ ಇವನನ್ನು ಹೊರಗಡೆ ಕರ್ಕೊಂಡು ಬರೋದು. ಈ ಥರ ಜರ್ಮನಿಯಿಂದ ಬರ್ತಾ ಇರತಕ್ಕಂತಹ ಈ ಆರೋಪಿ, ಅತ್ಯಾಚಾರದ ಆರೋಪಿ ರೇವಣ್ಣ ಇದ್ದಾನಲ್ಲ, ಪ್ರಜ್ವಲ್ ರೇವಣ್ಣ, ಇವನನ್ನು ಕರ್ಕೊಂಡು ಬರ್ತಾ ಇರೋದು ಅಂತ ಮಾಹಿತಿ ಇದೆ. ಈಗ ಇಷ್ಟು ಒಂದು ವಿಧಾನಗಳಲ್ಲಿ ಇವನನ್ನು ಬಂಧಿಸಬಹುದು, ಬಂಧಿಸಿ ಕರ್ಕೊಂಡು ಬರಬಹುದು ಅಂಥೇಳಿ SIT ಮುಂದೆ ಇರತಕ್ಕಂಥ ಪ್ಲಾನ್ಗಳು. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದ್ರೆ, ಇವನೇನು ಅರೆಸ್ಟ್ ಆಗ್ತಾನ, ಇದು ಶರಣಾಗತಿನ ಅಂತ ಇದೊಂದು ಕನ್ಫ್ಯೂಷನ್ಸ್ ಇದೆ ಇಲ್ಲಿ. ಕಾರಣ ಅವನು ಯಾವುದೋ ಒಂದು ವಿಡಿಯೋ ಮಾಡಿದ್ದ, ಬಿಟ್ಟಿದ್ದ, ಅದನ್ನು ಸುಮಾರು ಒಂದು 30 ದಿನ ಆದಮೇಲೆ ವಿಡಿಯೋ ಬಿಟ್ಬಿಟ್ಟು, ಇಲ್ಲ ನಾನು ಬರ್ತಾ ಇದ್ದೀನಿ, ಕುಮಾರಣ್ಣನ ಗೌರವ ಇದೆ, ಅಪ್ಪನ ಗೌರವ ಇದೆ, ತಾತನ ಗೌರವ ಇದೆ, ಕಾರ್ಯಕರ್ತರ ಬಗ್ಗೆ ಗೌರವ ಇದೆ, ನಾನು ಬಂದೇ ಬಿಡ್ತೀನಿ, ನಾನೇ ಬರ್ತೀನಿ, ಶುಕ್ರವಾರ 10 ಗಂಟೆ 10:30ಗೆ ನಾನು ಬಂದು ಹಾಜರಾಗ್ಬಿಡ್ತೀನಿ ಎಲ್ಲ ಕತೆ ಹೇಳಿದ್ನಲ್ಲ ಇವನು. ಈಗ ಈ ಆರೋಪಿ ಇವನು ಬರ್ತಾ ಇದ್ದಾಗ ಇದು ಇವನು ಬಂದು ಶರಣಾಗುವುದಾ ಅಥವಾ ಇವನನ್ನು ಅರೆಸ್ಟ್ ಮಾಡುವುದಾ ಅಂತ ಒಂದು ಪ್ರಶ್ನೆಯಲ್ಲಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂತಹ ಮಂಜುನಾಥ್ ಅವರಿದ್ದಾರೆ, ಮಾತನಾಡಿಸ್ತೀನಿ. ಅನಂತರದಲ್ಲಿ ನಿವೃತ್ತ SP ಜಗದೀಶ್ ಅವರು ಕೂಡ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಮಾತನಾಡಿಸ್ತೀನಿ. ಮಂಜುನಾಥ್ ಸರ್ ನಮಸ್ತೆ, ಸ್ವಾಗತ ಈ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಪ್ರಜ್ವಲ್ ಬಗ್ಗೆ ಕೇಳಬೇಕಾಗಿತ್ತು ನಾನು. ಈಗ ಪ್ರಜ್ವಲ್ ಲುಫ್ತಾನ್ಸಾ ಏರ್ಲೈನ್ಸಲ್ಲಿ ಹೊರಟಿದ್ದಾನೆ ಅಂತ ಮಾಹಿತಿ ಸರ್. ಅನೇಕ ಬಾರಿ ಇದೇ ಏರ್ಲೈನ್ಸ್ ವಿಮಾನದ ಟಿಕೆಟನ್ನು ಕಾಯ್ದಿರಿಸಿದ್ದಾನೆ, ಬುಕ್ ಮಾಡಿದ್ದಾನೆ, ಆಮೇಲೆ ಬುಕ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿ ಒಂದು 5-6 ಬಾರಿ ಆ ಒಂದು ಟಿಕೆಟ್ ಓಡಾಡ್ತು ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಇದೀಗ ಆಯಿತು, ಅವ್ನು ಬೋರ್ಡಿಂಗ್ ಆಗಿದ್ದಾನೆ ಅಂತ ಮಾಹಿತಿ ಇದೆ, ಫ್ಲೈಟ್ ಕೂಡ ಹೊರಟಿದೆ ಅಂತ ಮಾಹಿತಿ ಇದೆ. ರಾತ್ರಿ 12 ಗಂಟೆ 12:30ರ ನಡುವೆ ಈ ಫ್ಲೈಟ್ ಯಾವಾಗ ಬೇಕಾದರೂ ಬಂದು ಲ್ಯಾಂಡ್ ಆಗಬಹುದು. ಇದರ ನಡುವೆ ಈಗ ಇವನು ನಾನೇ ಬಂದು ಶುಕ್ರವಾರ ಬೆಳಗ್ಗೆ ಒಂದು 10:15 ಹಂಗೆ ಶರಣಾಗ್ತೀನಿ ಅಥವಾ SIT ಮುಂದೆ ಬರ್ತೀನಿ, ಹಾಜರಾಗ್ತೀನಿ, ನಾನು ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ದೆ, ಇದೆಲ್ಲ ಕತೆ ಹೇಳಿದಾನಲ್ಲ, ಇವನು ಬಂದು ಈಗ SIT ಅವ್ರನ್ನ ಹಿಡ್ಕೊಂಡ್ರೆ ಅದು ಅರೆಸ್ಟಾ ಶರಣಾಗತಿನ ಸರ್? ಅದು ನೋಡಿ ರಮಕಾಂತ್ ಅವರೇ, ಇದರಲ್ಲಿ ಬಂಧನ ಅಂತಾನೆ ಅರ್ಥ. ಯಾಕೆಂದ್ರೆ ಈಗಾಗಲೇ ವಾರಂಟ್ ಹೊರಡಿಸಿರೋದ್ರಿಂದ, ಆತನ ವಿರುದ್ಧ ವಾರಂಟ್ ಜಾರಿಯಲ್ಲಿರೋದ್ರಿಂದ ಪೊಲೀಸ್ನವರು ಒಂದು ಪಕ್ಷ ಹೋಗಿ SIT ಅವರು ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ರೆ ಅದು ಬಂಧನವೇ ಆಗುತ್ತೆ. ಇನ್ನು ಆತ ಒಂದು ಪ್ರಾಮಿಸ್ ಅನ್ನ ಮಾಡಿರ್ಬೋದು, ನಾನೇ ಬರ್ತೀನಿ, ನನ್ನನ್ನು ಬಂಧಿಸೋ ಅವಶ್ಯಕತೆ ಇಲ್ಲ, ನಾನು ನ್ಯಾಯಾಲಯದ ಪ್ರಕ್ರಿಯೆ ಏನಿದೆ, ನ್ಯಾಯಾಂಗ ಪ್ರಕ್ರಿಯೆ ಏನಿದೆ, ತನಿಖಾ ಪ್ರಕ್ರಿಯೆ ಏನಿದೆ ಅದನ್ನ ಗೌರವಿಸುವಂತಹ ಒಬ್ಬ ವ್ಯಕ್ತಿ ನಾನು, ಹಾಗಾಗಿ ನಾನೇ ತಮ್ಮ ಮುಂದೆ ಬಂದು ಸರೆಂಡರ್ ಆಗ್ತೀನಿ ಅನ್ನುವಂತ ಮಾತನ್ನ ಹೇಳಿರ್ಬೋದು. ಆದ್ರೆ ಆ ಮಾತನ್ನೇ ನಂಬಿ ಅವರು ಕೂತ್ಕೋಬೇಕು ಅಂತ ಏನು ಇಲ್ಲ. ಸರೆಂಡರ್ ಆಗ್ಬೋದು, ಆಗದೆ ಇರ್ಬೋದು, ಯಾವುದಕ್ಕೂ ಅವರು ಬಂಧಿಸುವಂತ ಎಲ್ಲ ಸಾಧ್ಯತೆಗಳು ಇರುತ್ತೆ, ಮತ್ತೆ ಬಂಧಿಸುವಂತ ಅವಕಾಶಗಳು ಇರುತ್ತೆ. ಸಾಮಾನ್ಯವಾಗಿ ನೋಡಿ, ಈ ಸರೆಂಡರ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ಕೆಲವೊಂದು ಬಹಳ ಅಕ್ಷಮ್ಯವಾದ ಅಪರಾಧವನ್ನೇನಾದ್ರೂ ಎಸಗ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ಬಂಧನದ ಭೀತಿ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಬಂಧಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ 2 ರೀತಿ
ತನ್ನನ್ನ ತಾನು ಸರೆಂಡರ್ ಆಗ್ಬೋದು. ಒಂದು, ತನಿಖಾಧಿಕಾರಿಗಳಂತ ಪೊಲೀಸ್ ಅಧಿಕಾರಿಗಳ ಮುಂದೆನೇ ಬಂದು ಬೇಕಿದ್ರೂ ಸಹ ಸರೆಂಡರ್ ಆಗ್ಬೋದು, ಅಥವಾ ನೇರವಾಗಿ ಹೋಗಿ ನ್ಯಾಯಾಲಯದಲ್ಲಿ ಕೂಡ ಸರೆಂಡರ್ ಆಗೋದಕ್ಕೆ ಅವಕಾಶ ಇದೆ. ಸಾಮಾನ್ಯವಾಗಿ ಬೇರೆ ಪ್ರಕರಣಗಳಲ್ಲಿ ಯಾವ ಸಂದರ್ಭದಲ್ಲಿ ಆರೋಪಿಗಳಾದಂತವ್ರು ತಮ್ಮನ್ನ ತಾವು ಸರೆಂಡರ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಏನಾದ್ರೂ ಒಂದು ಪಕ್ಷ ತಾವು ಬಂಧಿಸಲ್ಪಟ್ರೆ ಅದರಿಂದ ನಮಗೇನಾದ್ರೂ ಪೊಲೀಸ್ನವರ ತನಿಖಾ ಸಂದರ್ಭದಲ್ಲಿ ಹಿಂಸೆಯಾಗಬಹುದು ಅನ್ನುವಂತಹ ದೃಷ್ಟಿ ಇದ್ರೆ, ಅಥವಾ ತಮ್ಮನ್ನೇನಾದ್ರೂ ಎನ್ಕೌಂಟರ್ ಮಾಡಬಹುದು ಅನ್ನುವಂತಹ ಭಯ ಇದ್ರೆ, ಅಂತಹ ಸಂದರ್ಭಗಳಲ್ಲಿ ನ್ಯಾಯಾಲಯಗಳಿಗೆ ನೇರವಾಗಿ ಹೋಗಿ ಸರೆಂಡರ್ ಆಗ್ತಾರೆ. ಇನ್ನು ಪೊಲೀಸ್ನವ್ರ ಮುಂದೆ ಸರೆಂಡರ್ ಆಗೋದು ಏನಪ್ಪಾ ಅಂದ್ರೆ, ನಾನು ನ್ಯಾಯಾಂಗ ಪ್ರಕ್ರಿಯೆಯನ್ನ, ತನಿಖಾ ಪ್ರಕ್ರಿಯೆಯನ್ನ ಗೌರವಿಸುವಂತಹ ಒಬ್ಬ ಪ್ರಜೆ ನಾನು, ಹಾಗಾಗಿ ನನ್ನನ್ನ ಬಂಧಿಸುವ ಅವಶ್ಯಕತೆ ಇಲ್ಲ ಅಂತ ಕೂಡ ಸರೆಂಡರ್ ಆಗ್ಬೋದು. ಇದೆಲ್ಲದರ ಆಚೆಗೆ ಆತನ ಮಾತನ್ನ ತನಿಖಾಧಿಕಾರಿಗಳು ಕೇಳಲೇಬೇಕು ಅಂತ ಏನೂ ಇಲ್ಲ. ಅವರು ಆತ ಸಿಕ್ಕಿದ ತಕ್ಷಣ ಬಂಧಿಸಿ ಅಲ್ಲಿಂದ ಮುಂದಕ್ಕೆ, ಈಗ ಇನ್ನೊಂದು, ಆ ಮನುಷ್ಯನನ್ನ ಬಂಧಿಸ್ಲಿ ಅಥವಾ ಆ ಮನುಷ್ಯ ಆದ್ರೂ ಸಹ ಅಲ್ಲಿಂದ ಮುಂದಿನ ನ್ಯಾಯಾಂಗ ಪ್ರಕ್ರಿಯೆ ಒಂದೇ ಆಗಿರುತ್ತೆ. 24 ಗಂಟೆ ಒಳಗಡೆ ಸಂಬಂಧಿಸಿದಂತಹ ನ್ಯಾಯಾಧೀಶರ ಮುಂದೆ ಆರೋಪಿಯನ್ನ ಹಾಜರುಪಡಿಸಬೇಕಾಗುತ್ತೆ. ಆ ನಂತರ ಅಗತ್ಯ ಇದ್ರೆ ಆತನನ್ನ ಪೊಲೀಸಿನವರ ಬಂಧನಕ್ಕೆ, ಮುಂದಿನ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಕೊಡುತ್ತೆ, ನ್ಯಾಯಾಧೀಶರು ಕೊಡ್ತಾರೆ.